ನಮಸ್ತೆ ರೈತ ಬಂದವರೇ, ನಾವು ಇವತ್ತು ಚನ್ನರಾಯಪಟ್ಟಣ ತಾಲೂಕು ಮಳ್ಳೇನಹಳ್ಳಿ ಗ್ರಾಮ ವಿಜಯಣ್ಣ ಅವ್ರದ್ದು ಒಂದು ಕ್ಯಾಪ್ಸಿಕಮ್ ಪ್ಲಾಟ್ ಅಲ್ಲಿ ಇದ್ದೀವಿ. ಈ ವೆರೈಟಿ ಬಂದು ನಿಮ್ಗೆ ಅಂಬಿಕಾ ತಳಿ ಅಂತೇಳಿ HM ಕ್ಲಾಸ್ದು. ಈಗ ಪ್ರೆಸೆಂಟ್ 5 ಪಿಕ್ಕಿಂಗ್ ಆಗಿದೆ, 5 ಕೊಯ್ಲು ಕೊಯ್ದವ್ರೆ. ಆದ್ರೂ ಕೂಡ ಗಿಡ ಇಷ್ಟು ಗ್ರೋತ್ ಆಗಿ ನೋಡಿ, ನೀವು ನೋಡ್ತಾ ಇದ್ದೀರಿ. ಗಿಡದಲ್ಲಿ ಏನಿಲ್ಲ ಅಂದ್ರೂ 10-12 ಕಾಯಿ ಇದೆ. ಇಷ್ಟು ಗ್ರೋತ್ ಆಗಿ ಒಂಚೂರು ವೈರಸ್ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಕ್ರಾಪ್ ನೋಡಿ. ಇದು 5 ಕಟಾವ್ ಮಾಡಿದಾರೆ. 5 ಕೊಯ್ಲಿಗೆ ಆಲ್ರೆಡಿ 10 ಟನ್ ಕಾಯಿ ಕೊಯ್ದವ್ರೆ. ಆದ್ರೂ ನೋಡಿ ಸುಳಿಗಳು ಈಗ ಬರ್ತಾ ಇರೋ ಕುಡಿ ನೋಡಿ, ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಪ್ರತಿಯೊಂದು ಕುಡಿಲೂ ಫ್ಲವರ್ಸ್ ಇದೆ, ಮತ್ತೆ ಈಚ್ ಇದೆ, ಕಾಯಿ ಇದೆ. ಓವರ್ ಆಲ್ ಗ್ರೋತ್ ನೋಡಿ ತುಂಬಾ ಚೆನ್ನಾಗಿದೆ. ಕ್ರಾಪ್ದು ಫುಲ್ ಹಸ್ರಾಗಿದೆ ಗಿಡ. ಒಂಚೂರು ಇಷ್ಟು ಬಿಸಿಲಲ್ಲೂ ಕೂಡ ಒಂಚೂರು ಕ್ರಾಪ್ ನಿಮ್ಗೆ ಕಳಪೆ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಕ್ರಾಪ್. ಒಂದು ವೈರಸ್ ಗಿಡ ಕೂಡ ನೀವು ನೋಡಕ್ ಆಗೋದಿಲ್ಲ ಇಲ್ಲಿ ಪ್ಲಾಟ್ ಅಲ್ಲಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಥ ಒಂದು ಬೇಸಿಗೆಯಲ್ಲೂ ಕೂಡ. ನೋಡಿ ಸ್ನೇಹಿತರೆ, ಫಸ್ಟ್ ಸ್ಟೆಪ್ ಹಾರ್ವೆಸ್ಟ್ ಅಲ್ಲಿ 1, 2, 3, 4, 5 ಆಲ್ಮೋಸ್ಟ್ ಒಂದು 2 kg ವರೆಗೂ ಕಾಯಿ ಕೊಯ್ದಿದ್ದಾರೆ. 6,000 ಗಿಡ ಅಂದ್ರೆ ಹೋಗುಣಿ ಎಲ್ಲ ಹೋಗ್ಬಿಟ್ಟು 5,000 ಉಳಿಸ್ಕೊಂಡ್ರು ಒಂದು ಗಿಡಕ್ಕೆ 2 kg ಅಂದ್ರೆ 10 ಟನ್ ಕಾಯಿ ಆಯ್ತು. ಈಗ ಸೆಕೆಂಡ್ ಸ್ಟೆಪ್ ಹಾರ್ವೆಸ್ಟ್ ನೋಡಿ, 1, 2, 3, 4, 5, 6, 7, 8 ಕಾಯಿ ಇದೆ. 8 ಕಾಯಿ ಅವರೇಜ್ 2 kg ಬಂತು ಅಂದ್ರೆ ಫಸ್ಟ್ ಸ್ಟೆಪ್ 2 kg ಮತ್ತೆ ಸೆಕೆಂಡ್ ಸ್ಟೆಪ್ 2 kg, ಗಿಡಕ್ಕೆ 4 kg ಕಾಯಿ ಬರುತ್ತೆ. ಮತ್ತೆ ಈಗ ನೋಡಿ ಸುಳಿಗಳು ಅಷ್ಟೇ, ಈಗಲೂ ಕೂಡ ಫ್ಲವರ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಮಿನಿಮಮ್ ಏನಿಲ್ಲ ಅಂದ್ರೆ 1.5-2 kg ಕಾಯಿ ಕೊಟ್ಟೋ ಸ್ಥಿತಿಲಿ ಗಿಡ ಇದೆ ನೋಡಿ. ಕುಡಿಗಳು ಒಂಚೂರು ಬಾಡಿ ಇಲ್ಲ. ಎಷ್ಟು ನೋಡಿ ಸ್ನೇಹಿತರೆ, ಫ್ರೂಟ್ ನೋಡ್ತಾ ಇದ್ದೀರಿ ನೀವು. 4 ಲೋಗು, ಯಾವುದೇ ಒಂಚೂರು ಟ್ರಿಪ್ಸ್ ಡ್ಯಾಮೇಜ್ ಇಲ್ಲ, ಅಷ್ಟು ಕ್ವಾಲಿಟಿಯಾಗಿ ಬಂದಿದೆ. ಗಟ್ಟಿನೂ ಅಷ್ಟೇ, ಒಂದು ಕಾಯಿ ಏನಿಲ್ಲ ಅಂದ್ರೆ 200-250 ಗ್ರಾಮ್ ವರೆಗೂ ಬರ್ತದೆ. ಅಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ನೋಡಿ. ಕಲರ್ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ, ಸೂಪರ್ ಆಗಿದೆ. ಮತ್ತೆ ಗಟ್ಟಿನೂ ಅಷ್ಟೇ, ನೀವು ಗಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ 4 ಲೋಗು ಅಷ್ಟೇ, ಎಷ್ಟು ಯೂನಿಫಾರ್ಮಿಟಿ ಆಗಿದೆ ನೋಡಿ. 4 ಲೋಗು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಏನಿಲ್ಲ ಅಂದ್ರೆ 300-350 ಗ್ರಾಮ್ ಬರುತ್ತೆ ಸ್ಪ್ರೌಟ್ ನೋಡಿ. ಯೂನಿಫಾರ್ಮಿಟಿಯಾಗಿ 4 ಲೋಗ್ ಇದೆ. ಮತ್ತೆ ಫ್ರೂಟು ಅಷ್ಟೇ, ಏನಿಲ್ಲ ಅಂದ್ರೆ 350-400 ಗ್ರಾಮ್ ಬರುತ್ತೆ ವೆಯ್ಟು. ನೋಡಿ ಸ್ನೇಹಿತರೆ, ಈ ಅಂಬಿಕಾ ತಳಿ ಒಂದು ನೀವು ವರ್ಷಪೂರ್ತಿ ಬೆಳಿಬಹುದು. ಮಳೆಗಾಲದಲ್ಲಿ ಆದ್ರೆ ನೀವು ಓಪನ್ ಫೀಲ್ಡ್ ಅಲ್ಲೇ ನೀವು ತುಂಬಾ ಚೆನ್ನಾಗಿ ಬರುತ್ತೆ. ಏನಿಲ್ಲ ಅಂದ್ರೆ ಒಂದು 30 ಟನ್ ಇಳುವರಿವರೆಗೂ ಕೊಯ್ಬಹುದು ನೀವು ಮಳೆಗಾಲದಲ್ಲಿ ಆದ್ರೆ, ಓಪನ್ ಫೀಲ್ಡ್ ಅಲ್ಲಿ ಬೆಳೆದ್ರೆ. ಅದೇ ನೀವು ಶೇಡ್ ನೆಟ್ ಹಾಕ್ತು ಅಂದ್ರೆ ಬೇಸಿಗೆ ಆದ್ರೆ ಶೇಡ್ ನೆಟ್ ಹಾಕ್ಲೇಬೇಕು. ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ, ಟೆಂಪರೇಚರು. ನೀವು ಶೇಡ್ ನೆಟ್ ಹಾಕ್ತು ಅಂದ್ರೆ ನೀವು ಏನಿಲ್ಲ ಅಂದ್ರೆ ಒಂದು 7-8 ತಿಂಗಳವರೆಗೂ ಕ್ರಾಪ್ ಇಟ್ಕೋಬಹುದು. ಅವಾಗ ಏನಿಲ್ಲ ಅಂದ್ರೆ ಎಕರೆಗೆ ನಿಮ್ಗೆ ಒಂದು 50 ಟನ್ ವರೆಗೂ ನೀವು ಕಾಯಿ ಕೊಯ್ಬಹುದು. ಇದು ಓವರ್ ಆಲ್ ನಿಮ್ಗೆ ಅಂಬಿಕಾ ಬಂದು ವರ್ಷ ಪೂರ್ತಿ ಬೆಳೆಯುವಂತ ಒಂದು ವೆರೈಟಿ.